ಗೈಸ್, ಸಿ ಇದು ಯಾವ ರೀತಿ ಬಂತಂತ ಹೇಳಿ ನೀವೇನ್ ನೋಡಬಹುದು. ಏಕ್ದಮ್ ಗ್ಲಾಸಿ ಫಿನಿಶ್ ಬಂದದ. ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ವಿಂಟರ್ ಸೀಸನ್ ನಲ್ಲಿ ಯಾವ ರೀತಿ ಮೇಕಪ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡ್ತೇನು. ಗೈಸ್, ನಿಮಗೂ ಕೂಡ ವಿಂಟರ್ ಸೀಸನ್ ಅಲ್ಲಿ ಮೇಕಪ್ ಮಾಡುವಾಗ ಬೇಸ್ ಏಕಿ ಆಗ್ತಿದೆಯಾ ಅಥವಾ ಡ್ರೈ ಪ್ಯಾಚಸ್ ಕಾಣ್ತಿದೆಯಾ, ಮೇಕಪ್ ಆದಷ್ಟು ಬೇಗ ಡಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ವಿಂಟರ್ ಸೀಸನ್ ಅಲ್ಲಿ ಮೇಕಪ್ ಅನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಬನ್ನಿ ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸ್ಕಿನ್ಗೆ ನಾವು ಪ್ರೆಪ್ ಅಂಡ್ ಪ್ರೈಮ್ ಇರುವಂತಹ ಟೋನರ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ಹೈಡ್ರೇಟಿಂಗ್ ಟೋನರ್ ಅದ. ವಿಂಟರ್ ಸೀಸನ್ ಅಲ್ಲಿ ಇಂತಹ ಟೋನರ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಇದು ನೆಕ್ಸ್ಟ್ ನಾನು ಕ್ರೀಮ್ ಬೇಸ್ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತೇನು. ಪೋನ್ಸ್ ಇವೆಲ್ಲ ಅಫೋರ್ಡೆಬಲ್ ರೇಟ್ ನಲ್ಲಿ ಇರುವಂತಹ ಪ್ರಾಡಕ್ಟ್. ಅವನ್ನ ಯೂಸ್ ಮಾಡ್ಕೊಂಡೆ ಯಾವ ರೀತಿಯಾಗಿ ಫ್ಲಾಲೆಸ್ ಆಗಿ ಮೇಕಪ್ ಲುಕ್ ಅನ್ನ ಮಾಡ್ಬೋದು ಅಂತ ಹೇಳಿ ನೋಡಿದ್ರಿ. ಗೈಸ್, ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಸ್ಕಿನ್ ಎಲ್ರದು ಡ್ರೈ ಆಗ್ತದ. ಈ ಟೈಮ್ದಲ್ಲಿ ನಾವು ಮೇಕಪ್ ಮಾಡೋದ್ನಾಗ ನೀಟಾಗಿ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿನ ತಗೊಂಡ ನೀಟಾಗಿ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ ಸ್ಕಿನ್ ಅಲ್ಲಿ. ಇದರಿಂದ ಫೌಂಡೇಶನ್ ಅಪ್ಲೈ ಮಾಡೋದ್ನಾಗ ಬರುವಂತಹ ಪ್ರಾಬ್ಲಮ್ಸ್ ಏನದ, ಡ್ರೈ ಆಗುವುದು, ನೀಟಾಗಿ ಬ್ಲೆಂಡ್ ಆಗದೆ ಇರುವುದು, ಇದೆಲ್ಲಾನು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಿಮ್ಗೆ ಏನಾದ್ರೂ ಇನ್ನೊಂದು ಸ್ವಲ್ಪ ನೀಡ್ ಅನಿಸ್ತಂದ್ರ ಇನ್ನೊಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಯಶ್ಚರೈಸರ್ ಅನ್ನ ಹಾಕೋಬಹುದು. ನಂಗೆ ಇನ್ನೊಂದು ಸ್ವಲ್ಪ ನೀಡ್ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ತಗೊಂಡ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ತೀನಿ. ಈಗ ನಮ್ದು CTM ಕಂಪ್ಲೀಟ್ ಆಯ್ತು, ಅಂದ್ರೆ ಕ್ಲೆನ್ಸಿಂಗ್ ಟೋನಿಂಗ್ ಮಾಯಶ್ಚರೈಸರ್.